ನಮಸ್ಕಾರ ವೀಕ್ಷಕರೇ. ಈ ದಿನ ಕನಕದಾಸರು ರಚಿಸಿದ ಕೀರ್ತನೆಯನ್ನ ವಾಚನ ಮಾಡುವುದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಕೀರ್ತನೆಯ ಹೆಸರು ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ. ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ. ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಚಂಡಭಟರಾಗಿ ನಡೆದು ಚಂಡಭಟರಾಗಿ ನಡೆದು ಕತ್ತಿ ಡಾಲು ಕೈಲಿ ಹಿಡಿದು ಕತ್ತಿ ಡಾಲು ಕೈಲಿ ಹಿಡಿದು ಕಂಡು ತುಂಡ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಅಂಗಡಿಗಳನ್ನು ಹೂಡಿ ವ್ಯಂಗ್ಯ ಮಾತುಗಳಾಡಿ. ಅಂಗಡಿಗಳನ್ನು ಹೂಡಿ ವ್ಯಂಗ್ಯ ಮಾತುಗಳಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಕುಂಟೆ ತುದಿಗೆ ಕೊರಡು ಹಾಕಿ. ಕುಂಟೆ ತುದಿಗೆ ಕೊರಡು ಹಾಕಿ ಹೆಂಟೆ ಮಣ್ಣುಗಳ ಸಮ ಮಾಡಿ. ಹೆಂಟೆ ಮಣ್ಣುಗಳ ಸಮ ಮಾಡಿ ರಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಕೋಟ್ಹಣವ ಹುಟ್ಟಿಕೊಂಡು ಕಟ್ಟಿಗೆಯ ಹೊತ್ತುಕೊಂಡು. ಕೋಟ್ಹಣವ ಹುಟ್ಟಿಕೊಂಡು ಕಟ್ಟಿಗೆಯ ಹೊತ್ತುಕೊಂಡು ಕಷ್ಟ ಕಷ್ಟ ಮಾಡಿ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ತಾಳದಂಡಿಗ ಶ್ರುತಿ ಮೇಳಿ. ತಾಳದಂಡಿಗೆ ಶ್ರುತಿ ಮೇಳ ತಂಬೂರಿಗಳನ್ನೊಳಗೊಂಡು ಸೂಳೆಯಂತೆ ಕುಣಿಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಎಂತ ಸುಂದರವಾದಂತ ಸಾಲುಗಳಲ್ವಾ? ಕನಕದಾಸರು ತುಂಬಾ ಮಾರ್ಮಿಕವಾಗಿ, ಸುಂದರವಾಗಿ ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ಈ ಕೀರ್ತನೆಗಳನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅನುಭವಗಳ ಅನಾವರಣಗಳನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆಯುವಂತ ಸತ್ಯ ಸಂಗತಿಯನ್ನ ಅನಾವರಣಗೊಳಿಸಿದ ಕನಕದಾಸರಿಗೆ ನಮನಗಳನ್ನ ಸಲ್ಲಿಸಲೇಬೇಕು ಅಲ್ವಾ? ಹಾಗಾದ್ರೆ ಬನ್ನಿ, ಇದರ ಅರ್ಥವನ್ನ ನೋಡೋಣ. ವೇದ ಶಾಸ್ತ್ರ ಪಂಚಾಂಗಗಳನ್ನ ಓದಿ ಅದನ್ನ ಜನರಿಗೆ ಬೋಧನೆ ಮಾಡಿ ಅದರಿಂದ ಪಡಿತಕ್ಕಂತ ಹಣವನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಹೊಟ್ಟೆ ಮತ್ತು ಬಟ್ಟೆಗಾಗಿ. ಅದೇ ರೀತಿಯಾಗಿ ಒಬ್ಬ ಭಟನು ಕೂಡ ತನ್ನ ಒಂದು ಹೋರಾಟವನ್ನು ಮಾಡ್ತಕ್ಕಂಥದ್ದು ಹೊಟ್ಟೆ ಮತ್ತು ಬಟ್ಟೆಗಾಗಿ. ಜೊತೆಗೆ ಅಂಗಡಿಕಾರ ಒಬ್ಬ ಅಂಗಡಿಯನ್ನಿಟ್ಟು ವ್ಯಾಪಾರ ಮಾಡ್ತಾನೆ, ಅದು ಕೂಡ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ. ಇನ್ನ ಒಬ್ಬ ರೈತ ಕುಂಟೆ ತುದಿಗೆ ಕೊರಡು ಹಾಕಿ ಹೆಂಟೆ ಮಣ್ಣನ್ನ ಸಮ ಮಾಡಿ ರಂಟೆ ಹೊಡೆದು ಬೆಳೆಯನ್ನೇ ಬೆಳೆಸ್ತಾನ, ಅದು ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಲ್ವಾ? ಅದೇ ರೀತಿಯಾಗಿ ಮತ್ತೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾರಕ್ಕಂಥದ್ದು. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಕೂಡ ಮರಳುಗೊಳಿಸ್ತಕ್ಕಂಥದ್ದು. ಮರಳುಗೊಳಿಸಿ ಸುಳ್ಳು ಬೊಗಳಿ ತಮ್ಮ ಕಾರ್ಯ ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಕಾರ್ಯ ಸಾಧನೆಯನ್ನ ಮಾಡಿ ಅದರಿಂದ ಲಾಭ ಪಡಿತಕ್ಕಂಥವ್ರಿಗೂ ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಕ್ಕಂತಹ ವಿಚಾರವನ್ನ ಇಲ್ಲೇ ಅಭಿವ್ಯಕ್ತಪಡಿಸ್ತಕ್ಕಂಥದ್ದು. ಇದ್ರೆ ತಾಳದಂಗಡಿ ಶ್ರುತಿ ಮೇಳಕ್ಕೆ ಒಬ್ಬ ಹೆಣ್ಮಗಳು ಕುಣಿತಾ ಇದ್ದಾಳೆ ಅಂತ ಅಂದ್ರೂ ಕೂಡ ಅವಳ ಹಿಂದಿನ ಉದ್ದೇಶನೂ ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಮನುಷ್ಯನು ಹೊಟ್ಟೆ ಮತ್ತು ಬಟ್ಟೆಗಾಗಿ ನಾನಾ ವಿಧವಾದಂತಹ ವೇಷವನ್ನ ಹಾಕ್ತಾನೆ ಅಂತಕ್ಕಂಥದ್ದನ್ನ ಇಲ್ಲೇ ಕೀರ್ತನೆಕಾರರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಅಂದ್ರ ಒಬ್ಬ ಜ್ಯೋತಿಷಿಯಾಗಿ, ಎರಡನೆಯದು ಭಟರಾಗಿ, ಮೂರನೆಯದು ಅಂಗಡಿಕಾರನಾಗಿ ಅಂದ್ರೆ ವ್ಯಾಪಾರಿಯಾಗಿ, ನಾಲ್ಕನೆಯದು ರೈತನಾಗಿ, ಐದನೆಯದು ಬೆಲ್ಲದಂತ ಮಾತನಾಡುವ ಒಬ್ಬ ಮನುಷ್ಯನಾಗಿ, ಆರನೆಯದು ತಾಳದಂಗಡಿ ಮುಂದೆ ತಾಳಕ್ಕೆ ಕುಣಿಯುವ ಒಬ್ಬ ಹೆಣ್ಣು ಮಗಳಾಗಿ. ಇವೆಲ್ಲವೂ ಕೂಡ ವ್ಯಾಪಾರ ಆದ್ರೂ ಕೂಡ
ಇವುಗಳ ಹಿಂದಿನ ಉದ್ದೇಶ ಒಂದೇ ಒಂದು, ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ ಅಂತಕ್ಕಂತ ವಿಚಾರವನ್ನ ಇಲ್ಲಿ ಕೀರ್ತನೆಕಾರರಾದಂತಹ ಕನಕದಾಸರು ತಮ್ಮ ವಿಚಾರಧಾರೆಗಳನ್ನ ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಎಲ್ಲಾ ದೃಷ್ಟಿಕೋನಗಳಿಂದ ಇವರ ವಿಚಾರಗಳು, ಇವರ ಕೀರ್ತನೆಗಳು ಸರ್ವಕಾಲಿಕ ಸತ್ಯಗಳು ಎಂದರೂ ಕೂಡ ತಪ್ಪಾಗಲಾರದು. ಹಿಂದೆ ಮುಂದೆ ಇಂದು ಎಂದೂ ಶಾಶ್ವತವಾದಂತಹ ನುಡಿಗಳು ಈ ಕೀರ್ತನೆಗಳು. ಈ ಕೀರ್ತನೆಗಳ ಸಾರಾಂಶವನ್ನ ಜೊತೆಗೆ ಕೀರ್ತನೆಯ ವಾಚನವನ್ನ ಕೇಳಿದ ಎಲ್ಲ ಸಹೃದಯಿಗಳಿಗೆ, ಕನ್ನಡ ಮನಸ್ಸುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ.